ಬೇಲೂರು ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ದಾಸೋಹಕ್ಕೂ ತಟ್ಟಿದ ಸಿಲಿಂಡರ್ ಬಿಸಿ. ವಿಶ್ವವಿಖ್ಯಾತ ಬೇಲೂರಿನ ಪ್ರವಾಸಿ ತಾಣ ಬೇಲೂರು ಶಿಲ್ಪಕಲೆಗಳ ತವರು. ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸ್ತಾ ಇದ್ದು, ಬಂದಂತವರಿಗೆ ದಾಸೋಹ ವ್ಯವಸ್ಥೆ ದೇವಾಲಯ ಆಡಳಿತ ಮಂಡಳಿ ಮಾಡಿಕೊಂಡು ಬರ್ತಾ ಇದ್ದು, ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮದಿಂದ ಗ್ಯಾಸ್ ಸಿಲಿಂಡರ್ ಕೊರತೆ ಹೆಚ್ಚಾದ ಪರಿಣಾಮ ದಾಸೋಹ ವ್ಯವಸ್ಥೆ ಬಂದ್ ಮಾಡಲಾಗಿದ್ದು, ಬಂದಂತಹ ಪ್ರವಾಸಿಗರು ದಾಸೋಹ ಇಲ್ಲ ಎಂಬ ನಾಮಫಲಕ ನೋಡಿ ಹಿಂದಿರುಗ್ತಾ ಇದ್ದು, ಹೋಟೆಲ್ ಕಡೆ ಮುಖ ಮಾಡಿದ್ರು ಅಲ್ಲಿಯೂ ಸಹ ಸಮಸ್ಯೆ ಇದಕ್ಕಿಂತ ಭಿನ್ನವಾಗಿದೆ ಅಂತ ಬೇಸರದಿಂದ ಪ್ರವಾಸಿಗರು ಹಿಂದಿರುಗ್ತಾ ಇದ್ದಾರೆ. ಈ ದೃಶ್ಯ ಕಣ್ಣಿಗೆ ಕಾಣ್ತಾ ಇತ್ತು. ಈ ಬಗ್ಗೆ ಸ್ಥಳೀಯ ನಿವಾಸಿ ಸುರೇಶ್ ಹಾಗೂ ದಬ್ಬೆ ನಾರಾಯಣ್ ಮಾತನಾಡಿ, ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಇದರ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ದಾಸೋಹ ನಡೆಸಿಕೊಂಡು ಬಂದಿದ್ದು, ಕೊರೋನಾ ಸಮಯದಲ್ಲೂ ದಾಸೋಹ ನಿಲ್ಲಿಸದೆ ಮುಂದುವರೆಸಿದ್ವಿ. ಆದರೆ ಇತ್ತೀಚೆಗೆ ಸಿಲಿಂಡರ್ ಅಭಾವದಿಂದ ತುಂಬಾ ಸಮಸ್ಯೆ ತಲೆದೋರಿದೆ. ಇಲ್ಲಿ ಗೀಸರ್ ಸಹ ಇದೇ ಸಮಯಕ್ಕೆ ಹಾಳಾಗಿದೆ. ಆದ್ದರಿಂದ ಇದನ್ನ ಕೂಡಲೇ ಬಗೆಹರಿಸಲು ಮನವಿ ಮಾಡಿದ್ರು. ಚನ್ನಕೇಶವ ಸ್ವಾಮಿ ಆಡಳಿತಾಧಿಕಾರಿ ಯೋಗೇಶ್ ಮಾತನಾಡಿ, ಪ್ರತಿನಿತ್ಯ 2,000ಕ್ಕೂ ಅಧಿಕ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ನಮಗೆ ಪ್ರತಿನಿತ್ಯ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅವಶ್ಯಕತೆ ಇತ್ತು. ಆದರೆ ಈಗ 2 ದಿನಗಳಿಂದ ಸಿಲಿಂಡರ್ ಅಭಾವದಿಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆ ನಿಲ್ಲಿಸಲಾಗಿದೆ. ಇದರ ಜೊತೆ ಬಾಯ್ಲರ್ ಸಹ ಕೆಟ್ಟಿದೆ. ಇದರಿಂದ ದಾಸೋಹಕ್ಕೆ ಬಂದಂತಹ ಪ್ರವಾಸಿಗರಿಗೆ ತೊಂದರೆಯಾಗಿದೆ. ಈಗ ಸದ್ಯಕ್ಕೆ ಸೌದೆ ಒಲೆಯನ್ನ ತಾತ್ಕಾಲಿಕವಾಗಿ ಮಾಡಲಾಗಿದೆ. ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ನಿರ್ಧರಿಸಲಾಗಿದೆ. ಕೂಡಲೇ ನಮ್ಮ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಲಾಗಿದೆ ಅಂತ ಹೇಳಿದರು. ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು. ನಮ್ಮ ಮಂದಿಯವರು ಯಾವಾಗಲೂ ಬರ್ತೀವಿ, ಯಾವಾಗ ಬಂದಾಗೆಲ್ಲ ಪ್ರಸಾದ ಮಿಸ್ ಆಗಲ್ಲ, ಯಾವಾಗಲೂ ತಿನ್ಕೊಂಡು ಹೋಗ್ತೀವಿ. ಈ ಸರಿ ಬಂದಾಗ ಇಲ್ಲಿ ಬಂದೆ ಊಟದ ವ್ಯವಸ್ಥೆ ಇಲ್ವಂತೆ, ಯಾಕೆ ಅಂತ ಕೇಳಿದ್ವಿ. ಅದಕ್ಕೆ ಸಿಲಿಂಡರ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಆಯ್ತು ಸರಿ ಅಂತ ಹೋಗ್ತೀವಿ. ನಾವೊಂದು 12 ಜನ ಬಂದಿದ್ದೀವಿ. ನಮ್ದು ಇದೇ ಊರು. ಈ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಟೆಂಪಲ್ನಲ್ಲಿ ಪ್ರತಿದಿನ ಅನ್ನದಾಸವಾಗುತ್ತೆ. ಇವತ್ತು ಅನ್ನದಾಸನ ಬಂದ್ ಮಾಡಿದ್ದಾರೆ. ಪಾಪ ಸಾವಿರಾರು ಜನ ಭಕ್ತಾದಿಗಳು ಬಂದು ಹಂಗೆ ವಾಪಸ್ ಹೋಗ್ತಿದ್ದಾರೆ. ಕಾರಣ ಸಿಲಿಂಡರ್ ಇಲ್ಲ ಅಂತೇಳಿ ಇವತ್ತಿಂದ ದಾಸೋಹ ಇಲ್ಲ ಅಂತೇಳಿ ಬಂದರೆಲ್ಲ ಭಕ್ತಾದಿಗಳೆಲ್ಲ ಬೇಜಾರಾಗಿ ಹೋಗ್ತಿದ್ದಾರೆ. ತುಂಬ ಬೇಜಾರಾಗ್ತಿದೆ ನಮಗೆ. ಸುಮಾರು ವರ್ಷದಿಂದನೂ ಸಹ ಈ ಅನ್ನದಾನ ನಡೆಸ್ಕೊಂಡು ಬರ್ತಾರೆ. ಇವತ್ತು ಗ್ಯಾಸ್ ಇಲ್ಲ ಅಂತೇಳಿ ಬಂದ್ ಮಾಡಿದ್ದಾರೆ. ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಅನ್ನದಾಸೋಹಕ್ಕೆ ಗ್ಯಾಸ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡಬೇಕು ಅಂತ ಕೇಳ್ತಾ ನನ್ನ 2 ಮಾತನ್ನ. ಅದಲ್ಲದೆ ಮತ್ತೆ ದಾಸೋಹದಲ್ಲಿ ಗ್ಯಾಸ್ ಗೀಜರು ಕೆಟ್ಟೋಗಿ ತುಂಬ ತೊಂದರೆ ಆಗ್ತಿದೆ. ನೋಡಿ ನಮಗೆ ಒಂಥರ ಬೇಜಾರಾಗ್ತಿದೆ. ಪ್ರತಿ ಜನ ಬಂದು ಅನ್ನದಾಸ ಇಲ್ವಾ ಅಂದರೆ ಇಲ್ಲಿ ಒಂದು ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಪ್ರತಿದಿನ ಬಂದು ನಾವು ಯಾವಾಗಲೂ ಬಂದಾಗ ಊಟ ಮಾಡ್ಕೊಂಡು ಹೋಗ್ತಿದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿರು. ಹಂಗಾಗಿ ಪಾಪ ಎಲ್ಲ ನೋಡಿ ಬಂದರು ವಾಪಸ್ ಹೋಗಿದ್ದಾರೆ. ಬೇಜಾರಾಗ್ತಿದೆ. ದಯಮಾಡಿ ಬೇಗ ಅತಿ ಶೀಘ್ರದಲ್ಲಿ ಆ ಸಮಸ್ಯೆನ ಬಗೆಹರಿಸಿ ಆ ಭಕ್ತಾದಿಗಳಿಗೆ ಪ್ರಸಾದ ಸೇವನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಅಂತ. ಸರಬರಾಜಲ್ಲಿ ಗೊತ್ತಿರೋ ಈಗಾಗಲೇ ತಿಳಿದಿರೋ ಹಾಗೆ ಗ್ಯಾಸ್ ಸರಬರಾಜಲ್ಲಿ ಸ್ವಲ್ಪ ವ್ಯತ್ಯಯ ಆಗಿರೋ ಕಾರಣ ನಾವು ಅನಿವಾರ್ಯವಾಗಿ ನಿಲ್ಲಿಸಿದ್ದೀವಿ. ಮತ್ತು ವುಡ್ ಬಾಯ್ಲರ್ ಕೂಡ ತಾಂತ್ರಿಕ ದೋಷ ಇರೋ ಕಾರಣ ತುರ್ತಾಗಿ ಅದನ್ನು ರೆಡಿ ಮಾಡಿಸೋಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ. ನಾವು ಇಷ್ಟು ದಿವಸ ಗ್ಯಾಸ್ ಬಾಯ್ಲರಲ್ಲೇ ಮಾಡ್ತಿರೋದ್ರಿಂದ ತುರ್ತಾಗಿ ಈ ಥರ ಸಮಸ್ಯೆ ಆಗಿರೋದ್ರಿಂದ ಅನಿವಾರ್ಯವಾಗಿ ನಮಗೆ ಪ್ರತಿನಿತ್ಯ 1.5 2 ಸಿಲಿಂಡ್ರು ಬೇಕು, ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕಿತ್ತು. ಸೊ ಇಲ್ಲಿ ತನಕ ನಾವು ಸ್ಟಾಕ್ ಇದ್ದಿದ್ದನ್ನೆಲ್ಲ ಬಳಸಿ ನಾವು ಇಲ್ಲಿ ತನಕ ಯಾವುದೇ ರೀತಿ ಭಕ್ತಾದಿಗಳಿಗೆ ತೊಂದರೆ ಆಗ್ದಂಗೆ ನಾವು ದಾಸೋಹವನ್ನು ನಿರಂತರವಾಗಿ ಮಾಡಿದ್ದೀವಿ. ಈಗಲೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ ನಮ್ಮ ಗ್ಯಾಸ್ ಏಜೆನ್ಸಿ ಅವರಿಗೆ, ತುರ್ತಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಷ್ಟು ಸರ್ಪ್ರೈಸ್ ಮಾಡಿಕೊಡಿ ಅಂತ. ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ತಕ್ಷಣ ತುರ್ತಾಗಿ ಈಗ ಸಿಕ್ಕಿದರೆ ನಾವು ನಾಳೆನೇ ಪ್ರಾರಂಭ ಮಾಡ್ತೀವಿ. ಗ್ಯಾಸ್ ಸಿಕ್ಕಿದ್ರೆ ಮತ್ತು ಭಕ್ತಾದಿಗಳಿಗೆ ತೊಂದರೆ ಏನಾದರೂ ಆಗಿದ್ರೆ ದಯಮಾಡಿ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಸರ್. ಅದು ವೀಕೆಂಡಲ್ಲಿ ಜಾಸ್ತಿ ಜನ ಇರ್ತಾರೆ. ಒಂದು 5 ಪಂಕ್ತಿಗಳು ಆಗುತ್ತೆ. ಒಂದು ಪಂಕ್ತಿಲಿ 350-400 ಜನ ಕೂಡ್ತಾರೆ. ಒಂದು 2,000. ಬೇರೆ ದಿನಗಳಲ್ಲಿ ವೀಕ್ ಮಧ್ಯ ದೇಶದಲ್ಲಿ ಸ್ವಲ್ಪ ಜನ ಕಾಣ್ತಾರೆ. ಮೇಲಧಿಕಾರಿಗಳಿಗೆ ಈಗ ಗಮನಕ್ಕೆ ತರ್ತೀವಿ. ಇವತ್ತಿಂದ ತೊಂದರೆ ಆಗಿರೋದ್ರಿಂದ ಗ್ಯಾಸಲ್ಲಿ ತಂದು ಮೇಲಧಿಕಾರಿಗಳಿಗೆ ತಂದು ನಾವು ಸಮಸ್ಯೆನ ಪರಿಹಾರ ಪ್ರಯತ್ನ. ಈಗಾಗಲೇ ಸೌದೆಗಳು ನಮ್ಮಲ್ಲಿ ಸ್ಟಾಕ್ ಇದೆ. ಸೌದೆ ಬಾಯ್ಲರ್ ಒಂದು ಸ್ವಲ್ಪ ತಾಂತ್ರಿಕ ತೊಂದರೆ ನಿನ್ನೆ ಕಾಣಿಸ್ಕೊಂಡಿದೆ. ಸ್ಟೀಮು ಸ್ವಲ್ಪ ಲೀಕ್ ಆಗ್ತಿರೋದ್ರಿಂದ ಸ್ಟೀಮ್ ಮೂವ್ ಆಗ್ತಾಯಿಲ್ಲ. ಆಲ್ರೆಡಿ ನಾವು ಇವರಿಗೆ ತಿಳಿಸಿದ್ದೀವಿ. ಅವರು ಸೊ ಎಲ್ಲ ಕಡೆ ವುಡ್ ಬಾಯ್ಲರ್ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಸರ್ವಿಸ್ ಮ್ಯಾನೇಜರ್ ಸಿಗ್ತಾಯಿಲ್ಲ ಅಂತ
ಅವ್ರನ್ನೂ ಕೂಡಲೇ ಕರೆಸಿ ನಾವು ಸರಿ ಮಾಡಿ. ಯೋಗೀಶ್ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.